ಹಾಯ್ ಹಲೋ ನಮಸ್ತೆ, ನಾನು ದೀಕ್ಷಿತಾ ಕ್ಲಿಂಟನ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಕಪ್ ಆ್ಯಂಡ್ ಮೈ ಲೈಫ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆದ ನ್ಯೂ ಡ್ಯೂಯಿ ಬ್ರೈಡಲ್ ಮೇಕಪ್ ಹೇಳ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇನಂತ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ಫ್ಯೂಚರಲ್ಲಿ ಯಾವುದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ನಿಮಗೊಂದು ನೋಟಿಫಿಕೇಶನ್ ಸಿಗುತ್ತೆ. ನೀವು ನನ್ನ ಚಾನಲಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೈಡಲ್ ಮೇಕಪ್ಸ್ನ, ಸೆಲ್ಫ್ ಮೇಕಪ್ಸ್ ಆ್ಯಂಡ್ ಸೆಮಿ ಬ್ರೈಡಲ್ ಮೇಕಪ್ಸ್, ನಾನ್ ಬ್ರೈಡಲ್ ಮೇಕಪ್ಸ್, ಕ್ರಿಯೇಟಿವ್ ಮೇಕಪ್ಸ್ ಎಲ್ಲವೂ ಕೂಡ ಕಲಿಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಮೇಕಪ್ ಬಗ್ಗೆ ತುಂಬ ಕಲಿಬೋದು ಅಂತ ಹೇಳ್ತಾ, ಸೊ ಫಸ್ಟ್ ಸ್ಟೆಪ್ ನಾನು ಏನೇನು ಮಾಡ್ತಾ ಇದ್ದೀನಿ, ಸ್ಕಿನ್ ಕ್ಲೀನ್ ಮಾಡ್ತಾ ಇದ್ದೀನಿ ಯೂಸಿಂಗ್ ಟಿಶ್ಯೂ ಪೇಪರ್. ಫೇಸ್ ಆಲ್ರೆಡಿ ಕ್ಲೆನ್ಸ್ ಆಗಿದೆ, ಬಟ್ ಆದ್ರೂ ಡಸ್ಟ್ ಏನಾದರೂ ಇರ್ಬೋದು ಅಂತ ಟಿಶ್ಯೂ ಪೇಪರಲ್ಲಿ ವೆಟ್ ವೈಪಲ್ಲಿ ನಾನು ವೈಪ್ ಮಾಡಿಕೊಂಡೆ ನೀಟಾಗಿ ಫೇಸ್ನ. ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಟೋನರ್ ಬಳಸ್ತಾ ಇಲ್ಲ, ಮಾಯ್ಶ್ಚರೈಸರ್ ಬಳಸ್ತಾ ಇದ್ದೀನಿ. ಸೊ ಇಲ್ಲಿ ಇವರ ಸ್ಕಿನ್ ವೆರಿ ನಾರ್ಮಲ್ ಸ್ಕಿನ್, ಬ್ಯೂಟಿಫುಲ್ ಆ್ಯಂಡ್ ವೆರಿ ಕ್ಲಿಯರ್ ಸ್ಕಿನ್ ಅಂತಲೇ ಹೇಳ್ಬೋದು. ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಇವ್ರ ಸ್ಕಿನ್ನಲ್ಲಿ. ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ನಾನು ಮಾಯ್ಶ್ಚರೈಸರ್ ಬಳಸ್ತಾ ಇದ್ದೀನಿ. ಟೋನರ್ನ ಸ್ಕಿಪ್ ಮಾಡ್ಬೋದು, ಡೆಫಿನೆಟ್ಲಿ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಇಲ್ಲ ಅಂತಂದರೆ. ಸೊ ನಾನು ಡ್ಯೂಯಿ ಮತ್ತು ನ್ಯೂಡ್ ಮೇಕಪ್ ಪ್ಲ್ಯಾನ್ ಮಾಡ್ತಾ ಇರೋದ್ರಿಂದ ಸೊ ಸ್ವಲ್ಪ ಹೈಡ್ರೇಟಿಂಗ್ ಆಗಿ ಇರಲಿ ಅಂತ ಪ್ರೈಮರ್, ಯಾವುದೇ ರೀತಿಯಾದ ಪ್ರೈಮರ್ ನಾನೇನು ಅಪ್ಲೈ ಮಾಡ್ತಾ ಇಲ್ಲ. ಸೊ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋಂಥ ಪ್ರಾಡಕ್ಟ್ ಬಂದು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಮಾಯ್ಶ್ಚರೈಸರ್ ಆ್ಯಂಡ್ ನನ್ನ ಫೇವ್ರೆಟ್ ಹೈಲೈಟರ್ನ ಮಿಕ್ಸ್ ಮಾಡಿ ನಾನು ಪೇಸ್ಟ್ ಥರ, ಒಂದು ಕ್ರೀಮ್ ಥರ ನಾನು ಲೈಕ್ ರೆಡಿ ಮಾಡಿಕೊಂಡು, ಸೊ ಅದನ್ನು ನಾನು ಸ್ಟ್ರಾಪ್ ಕ್ರೀಮ್ ಥರ ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯಾದ ನಾನು ಸಪ್ರೇಟ್ ಸ್ಟ್ರಾಪ್ ಕ್ರೀಮ್ನ ನಾನು ಬೈ ಮಾಡಲ್ಲ. ಸೊ ನನಗೆ ಬೇಕಾಗಿರೋ ಥರ ನನ್ನ ಫೇವ್ರೆಟ್ ಹೈಲೈಟರ್ನ ಪೌಡರ್ ಮಾಡಿ ಅದನ್ನು ಮಾಯ್ಶ್ಚರೈಸರ್ ಜೊತೆ ಮಿಕ್ಸ್ ಮಾಡಿ ಒಂದು ಕ್ರೀಮ್ ಥರ ನಾನೇ ಅದನ್ನು ಕ್ರಿಯೇಟ್ ಮಾಡಿ ಅದನ್ನು ರೆಡಿ ಮಾಡಿಕೊಂಡು ಅದನ್ನು ನಾನಿಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಯೂಶ್ವಲಿ ಡ್ಯೂಯಿ ಲುಕ್ಗೆಲ್ಲ ನಾನು ಯೂಸ್ ಮಾಡೋದು. ಸೊ ಸೊ ದಿಸ್ ಇಸ್ ಮೈ ಸ್ಟೈಲ್, ಮೈ ಕ್ರಿಯೇಟಿವಿಟಿ. ಸೊ ಹೈಲೈಟರ್ ಮತ್ತು ಮಾಯ್ಶ್ಚರೈಸರ್ನ ಮಿಕ್ಸ್ ಮಾಡಿ, ಪುಡಿ ಮಾಡಿ ಒಂದು ಕ್ರೀಮ್ ಥರ ಕ್ರಿಯೇಟ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಅದನ್ನು ನಾನು ಯೂಸ್ ಮಾಡ್ತೀನಿ ಡ್ಯೂಯಿ ಲುಕ್ಗೆಲ್ಲ. ಸೊ ನಾನು ಅದನ್ನೇ ಇಲ್ಲಿ ನಾನು ಅಪ್ಲೈ ಮಾಡ್ತಾ ಇರೋದು. ನೀವು ನೋಡ್ಬೋದು ಅಪ್ಲೈ ಮಾಡಿದ ತಕ್ಷಣ ಯಾವ ಥರ ಶೈನ್ ಬಂದಿದೆ ಫೇಸು ಅಂತ. ಸೊ ಡ್ಯೂಯಿ ಲುಕ್ ಬೇಕಂದರೆ ನೀವು ಈ ಥರ ಸ್ಟ್ರಾಪ್ ಕ್ರೀಮ್ ಬದಲು, ಲಿಕ್ವಿಡ್ ಹೈಲೈಟರ್ಸ್ ಬದಲು ನೀವು ಇದನ್ನು ಡೆಫಿನೆಟಾಗಿ ನೀವೇ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು. ಆ್ಯಂಡ್ ಎಸ್, ನಾನಿಲ್ಲಿ ಐಬ್ರೋ ಡ್ರಾ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶ್ವಲ್. ಸೊ ಇವರ ಐಬ್ರೋಸ್ ತುಂಬ ಬ್ಯೂಟಿಫುಲ್ ಆ್ಯಂಡ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿತ್ತು. ಸೊ ಪೌಡರ್ ಐ ಶ್ಯಾಡೋ ಬಳಸ್ಕೊಂಡು ನಾನಿಲ್ಲಿ ಐಬ್ರೋ ಶೇಪ್ ಕೊಡ್ತಾ ಇದ್ದೀನಿ. ಸೊ ಅಕಾರ್ಡಿಂಗ್ ಟು ದೇರ್ ಪ್ರಿಫರೆನ್ಸ್, ಕ್ಲೈಂಟ್ ಪ್ರಿಫರೆನ್ಸ್, ಇಲ್ಲಾಂದರೆ ನಿಮ್ಮ ಮೇಕಪ್ ಆರ್ಟಿಸ್ಟ್ ಮೇಲೆ ಕ್ಲೈಂಟ್ ಡಿಪೆಂಡ್ ಆಗಿದ್ರೆ ಸೊ ನೀವು ನೋಡ್ಕೊಳ್ಳಿ ಎಷ್ಟು ನ್ಯಾಚುರಲ್ ಆಗಿ ಬೇಕು, ಶಾರ್ಪ್ ಬೇಕು, ತಿಕ್ ಬೇಕು, ತಿನ್ನಬೇಕು ಅಂತ ನೋಡಿಕೊಂಡು ಡ್ರಾ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಕ್ರೀಮ್ ಕನ್ಸೀಲರ್ ಯೂಸ್ ಮಾಡಿ ನಾನು ಐಬ್ರೋಸ್ನ ಕನ್ಸೀಲ್ ಮಾಡ್ತಾ ಇದ್ದೀನಿ ಟು ಗಿವ್ ದ ಡೆಫಿನೆಟ್ ಶಾರ್ಪ್ ಡಿಫೈನ್ಡ್ ಐಬ್ರೋಸ್. ಸೊ ಕ್ರೀಮ್ ಕನ್ಸೀಲರ್ ಬೆಸ್ಟ್ ಅಂತ ಹೇಳ್ಬೋದು ಲಿಕ್ವಿಡ್ ಕನ್ಸೀಲರ್ಸ್ಗಿಂತ. ಸೊ ಡ್ರೈ ಸ್ಕಿನ್ ಆಗಿದ್ದರೆ ನೀವು ಲಿಕ್ವಿಡ್ ಕನ್ಸೀಲರ್ಸ್ ಯೂಸ್ ಮಾಡಿ, ಆಯಿಲ್ ಸ್ಕಿನ್ ಆಗಿದ್ದರೆ ಕ್ರೀಮ್ ಕನ್ಸೀಲರ್ಸ್ ಯೂಸ್ ಮಾಡಿ. ಬಿಕಾಸ್ ಡ್ರೈ ಸ್ಕಿನ್ ಅವ್ರಿಗೆ ಕ್ರೀಮ್ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕೆ ಹೋದರೆ ಕ್ರ್ಯಾಕ್ ಆಗ್ಬೋದು ಆ್ಯಂಡ್ ಸ್ವಲ್ಪ ಕೇಕಿಯಾಗಿ ಕಾಣಿಸ್ಬೋದು, ಕ್ರೀಸಸ್ ಎಲ್ಲ ಕ್ರಿಯೇಟ್ ಆಗ್ಬೋದು. ಆ್ಯಂಡ್ ಆಯಿಲ್ ಸ್ಕಿನ್ಗೆ ಯಾಕೆ ಕ್ರೀಮ್ ಕನ್ಸೀಲರ್ ಹಾಕಬೇಕು ಅಂದರೆ ಆಯಿಲ್ ಸ್ಕಿನ್ ಅವ್ರಿಗೆ ಬೇಗ ಮೇಕಪ್ ಇಳಿದೋಗೋವಂಥದ್ದು, ಇಲ್ಲ ಡಲ್ ಆಗೋದು, ಇದೆಲ್ಲ ಪ್ರಾಬ್ಲಮ್ ಇರುತ್ತೆ. ಸೊ ಕ್ರೀಮ್ ಪ್ರಾಡಕ್ಟ್ ಸ್ವಲ್ಪ ತಿಕ್ಕಾಗಿರೋದ್ರಿಂದ ತುಂಬ ಲಾಂಗ್ ಸ್ಟೇ ಇರುತ್ತೆ ಅನ್ನೋದಕ್ಕೋಸ್ಕರ ಆಯಿಲ್ ಸ್ಕಿನ್ಗೆ ಕ್ರೀಮ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಅದಕ್ಕೆ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಐ ಆಮ್ ವೆರಿ ಕಾನ್ಫಿಡೆಂಟ್ ಯೂಸಿಂಗ್ ಕ್ರೀಮ್ ಕನ್ಸೀಲರ್ಸ್ ಫಾರ್ ಐ ಮೇಕಪ್ ಆ್ಯಂಡ್ ಐ ಬೇಸ್. ಅದಕ್ಕೋಸ್ಕರ ನಾನಿಲ್ಲಿ ಕ್ರೀಮ್ ಪ್ರಾಡಕ್ಟ್ ಯೂಸ್ ಮಾಡಿ ಐ ಬೇಸ್ ರೆಡಿ ಮಾಡ್ಕೋತಾ ಇದ್ದೀನಿ ಫಾರ್ ಐ ಮೇಕಪ್. ಆ್ಯಂಡ್ ಐ ಮೇಕಪ್ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇರೋದು ಕಟ್ ಕ್ರೀಸ್ ಐ ಮೇಕಪ್. ಸೊ ಇದಾದಮೇಲೆ ನಾನು ಕ್ರೀಮ್ ಪ್ರಾಡಕ್ಟ್ ಯಾವುದೇ ರೀತಿಯಾಗಿ ಕ್ರೀಸ್ ಆಗಬಾರ್ದು, ಇಲ್ಲ ಕೇಕಿ ಆಗಬಾರ್ದು, ಐ ಮೇಕಪ್ ಮೆಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಬ್ಲೆಂಡರಲ್ಲಿ ನ್ಯಾಚುರಲಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಟು ರಿಮೂವ್ ದಟ್ ಆಲ್ ಎಕ್ಸ್ಟ್ರಾ ಕನ್ಸೀಲರ್. ಆ್ಯಂಡ್ ಆಫ್ಟರ್ ದ್ಯಾಟ್ ಸ್ಮಾಲ್ ಬ್ಲೆಂಡಿಂಗ್ ಬ್ರಷ್ ತೊಗೊಂಡು ಕಾಂಪ್ಯಾಕ್ಟ್ ಪೌಡರ್ ತೊಗೊಂಡು ಐಲಿಡ್ಸ್ ಮೇಲೆ ಟಚಪ್ ಕೊಡ್ತಾ ಇದ್ದೀನಿ ಟು ಗಿವ್ ದಟ್ ಮ್ಯಾಟ್ ಫಿನಿಶ್ ಆ್ಯಂಡ್ ಕ್ರೀಸಿಂಗ್ನ ಅವಾಯ್ಡ್ ಮಾಡೋದಕ್ಕೆ, ಕೇಕಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಟು ಗಿವ್ ದಟ್ ಮ್ಯಾಟ್ ಫಿನಿಶ್. ಅದಾದಮೇಲೆ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ, ಲೈಟ್ ಟೊಮ್ಯಾಟೊ ರೆಡ್ ಕಲರ್ ತೊಗೊಂಡು ಬ್ಲೆಂಡಿಂಗ್ ಬ್ರಷಲ್ಲಿ ಕ್ರೀಸಲ್ಲಿ ನಾನು ಟ್ರಾನ್ಸಿಷನ್ ಕಲರ್ನ ಸರ್ಕ್ಯುಲರ್ ಮೋಷನಲ್ಲಿ ಬ್ಲೆಂಡ್ ಮಾಡಿ ಟ್ರಾನ್ಸಿಷನ್ ಕಲರ್ನ ಬ್ಲೆಂಡ್ ಮಾಡ್ತಾ ಇದ್ದೀನಿ ಐ ಕ್ರೀಸಲ್ಲಿ. ಸರ್ಕ್ಯುಲರ್ ಮೋಷನಲ್ಲಿ ನಾನು ಯಾವ ಥರ ಬ್ರಷ್ ಇಟ್ಕೊಂಡಿದ್ದೀನಿ ಅದೇ ಥರ ಇಟ್ಕೋಬೇಕು. ಪೆನ್ಸಿಲ್ ಥರ, ಪೆನ್ ಥರ ಎಲ್ಲ ಮೇಕಪ್ ಬ್ರಷಸ್ನ ಇಟ್ಕೊಬಾರ್ದು, ಆವಾಗ ರಿಸಲ್ಟ್ ಚೆನ್ನಾಗಿ ಸಿಗಲ್ಲ. ಸೊ ನಾನು ಎಷ್ಟು ದೂರದಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ ದೂರದಲ್ಲಿ ಬ್ರಷ್ ಇಟ್ಕೊಂಡು ನೀವು ಟ್ರಾನ್ಸಿಷನ್ ಕಲರ್ನ ಈ ಥರ ಸಾಫ್ಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಬ್ಲೆಂಡ್ ಮಾಡ್ಕೊಬೇಕು. ಬರೀ ಕ್ರೀಸಲ್ಲಿ ಮಾತ್ರ, ಕಂಪ್ಲೀಟ್ ಐಲಿಡ್ಸ್ ಕವರ್ ಆಗೋ ಥರ ಕಲರ್ನ ಫಿಲ್ ಮಾಡಬಾರ್ದು, ಬರೀ ಕ್ರೀಸಲ್ಲಿ ಮಾತ್ರ ನೀವು ಟ್ರಾನ್ಸಿಷನ್ ಕಲರ್ನ ಬ್ಲೆಂಡ್ ಮಾಡ್ಕೊಬೇಕು. ನಾನು ಯಾವ ಥರ ಮಾಡ್ಕೊತಾ ಇದ್ದೀನಿ ಆ ಥರ.
ಸೊ ಇವ್ರ ಕಣ್ಣು ಮೇಲೆ ತುಂಬಾ ಸ್ಪೇಸ್ ಇದೆ, ಸೊ ಅದಕ್ಕೋಸ್ಕರ ಕಟ್ ಕ್ರೀಸ್ ಮಾಡೋಣ ಅಂದ್ಕೊಂಡೆ. ಸೊ ಇಲ್ಲಿ ನಾನು ಲಿಕ್ವಿಡ್ ಕನ್ಸೀಲರ್ನ ಅಪ್ಲೈ ಮಾಡಿದೆ ಸೆಂಟ್ರಲ್ಲಿ ಫಸ್ಟು. ಅದಾದಮೇಲೆ ಮೇಲ್ ನೋಡೋಕ್ಕೆ ಹೇಳಿದಾಗ ಎಲ್ಲಿ ತನಕ ಆ ಕನ್ಸೀಲರ್ ರೀಚ್ ಆಗುತ್ತೆ ಅಲ್ಲಿ ತನಕ ಕಟ್ ಮಾಡ್ಕೊಬೇಕು. ಬಿಕಾಸ್ ನಮ್ಗೆ ಯಾವ ಥರ ಬೇಕೋ ಅಷ್ಟಕ್ಕೆ ಮಾತ್ರ ಕಟ್ ಮಾಡ್ಕೊಂಬಿಟ್ರೆ ಸ್ವಲ್ಪ ಹೊತ್ತಾದಮೇಲೆ ಅವರು ಕಣ್ಣು ಬ್ಲಿಂಕ್ ಮಾಡೋದು ಓಪನ್ ಮಾಡೋದು ಮಾಡಿದಾಗ, ಸೊ ಕಣ್ಣು ಓಪನ್ ಮಾಡಿದಾಗ ಅದು ಮೇಲ್ಗಡೆ ಎಲ್ಲ ಐ ಮೇಕಪ್ ಮಿಸ್ ಆಗಬಾರ್ದು. ಕನ್ಸೀಲರ್ ಆ್ಯಂಡ್ ಕಲರ್ಸ್ ಆ್ಯಂಡ್ ಶಿಮ್ಮರ್ ಕಲರ್ಸ್ ವಾಟ್ ಎವರ್ ನಾವು ಅಪ್ಲೈ ಮಾಡೋದು ಅದು ಒಂದಕ್ಕೊಂದು ಕಲಿಸ್ಕೊಂಡು ಮರ್ಜಾಗಿ ಮಿಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕನ್ಸೀಲರ್ ಹಾಕಿದಾಗಲೇ ಮೇಲೆ ನೋಡೋಕ್ಕೆ ಹೇಳಿ ಅವ್ರಿಗೆ. ಸೊ ಅದು ಕನ್ಸೀಲರ್ ಎಲ್ಲಿ ತನಕ ರೀಚ್ ಆಗುತ್ತೆ ಅಲ್ಲಿ ತನಕ ನೋಡಿಕೊಂಡು ಅದು ಕಟ್ ಮಾಡಿಕೊಂಡು ಲೀಫ್ ಥರ ಹಾಫ್ ಕಟ್ ಕ್ರೀಸ್ ಅಂದರೆ ಹಾಫ್ ಸೆಮಿ ಸರ್ಕಲ್ ಥರ ಕಟ್ ಮಾಡ್ಕೊಬೇಕು. ಸೊ ನೀಟಾಗಿ ಜಾಸ್ತಿ ಪ್ರಾಡಕ್ಟ್ ತೊಗೊಬಾರ್ದು. ಸೊ ಇದಕ್ಕೆ ನೀವು ಲಿಕ್ವಿಡ್ ಕನ್ಸೀಲರ್ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಅನ್ಕೋತೀನಿ. ಬಿಕಾಸ್ ತುಂಬ ಥಿಕ್ ಕನ್ಸೀಲರ್ ಹಾಕ್ಬಿಟ್ರೆ ಕೇಕಿ ಆಗ್ಬೋದು, ಕಲರೆಲ್ಲ ಒಂಥರ ಒಂದು ಲೇಯರ್ ಮೇಲೆ ಲೇಯರ್ ಹಾಕ್ಬಿಟ್ಟು ತುಂಬ ಕೇಕಿ ಆ್ಯಂಡ್ ಕ್ರೀಸಿ ಆಗೋಗುತ್ತೆ. ಅದಕ್ಕೋಸ್ಕರ ಲೈಟಾಗಿ ಲಿಕ್ವಿಡ್ ಕನ್ಸೀಲರ್ ಬಳಸ್ಕೊಂಡು ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಸೊ ಇದಾದಮೇಲೆ ನಾನು ಮೆಟಾಲಿಕ್ ಗೋಲ್ಡ್ ಕಲರ್ ಫಿಲ್ ಮಾಡ್ತಾಯಿದ್ದೀನಿ, ಶಿಮ್ಮರ್ ಕಲರ್. ಇಲ್ಲಿ ಸೆಂಟ್ರಲ್ ಮಾತ್ರ ಫಿಲ್ ಮಾಡ್ಕೊತಾ ಇದ್ದೀನಿ, ಇನ್ನರ್ ಕಾರ್ನರ್ಸಲ್ಲಿ ಫಿಲ್ ಮಾಡ್ಕೋತಾ ಇಲ್ಲ, ಹಾಗೆ ಬಿಟ್ಟಿದ್ದೀನಿ. ಸೆಂಟ್ರಲ್ಲಿ ನಾನು ಮೆಟಾಲಿಕ್ ರೋಸ್ ಗೋಲ್ಡ್ ಶಿಮ್ಮರ್ ಕಲರ್ ಯೂಸ್ ಮಾಡಿ ನಾನು ಫಿಲ್ ಮಾಡ್ತಾಯಿದ್ದೀನಿ. ಲೈಟ್ ಹ್ಯಾಂಡಿಂದ ನಾನು ಜಸ್ಟ್ ಫಿಲ್ ಮಾಡ್ತಾಯಿದ್ದೀನಿ, ತುಂಬ ಪ್ರೆಷರ್ ಕೊಡ್ತಾ ಇಲ್ಲ. ಪ್ರೆಷರ್ ಕೊಟ್ಟರೆ ಹಾಳಾಗುತ್ತೆ ಗೈಸ್, ಯಾವತ್ತೂ ಪ್ರೆಷರ್ ಕೊಡಬಾರ್ದು. ಲೈಟ್ ಹ್ಯಾಂಡಿಂದ ಸಾಫ್ಟಾಗಿ ಹ್ಯಾಂಡ್ಲ್ ಮಾಡಬೇಕು. ಮೇಕಪ್ ಬ್ರಷಸ್ ಆಗಿರ್ಬೋದು, ಕ್ಲೈಂಟ್ನಾಗಿರ್ಬೋದು, ತುಂಬ ಸಾಫ್ಟಾಗಿ ಹ್ಯಾಂಡ್ಲ್ ಮಾಡಬೇಕು. ಅದಾದಮೇಲೆ ನಾನು ಯೆಲ್ಲೋ ಕಲರ್ ಬ್ರೈಟ್ ಗೋಲ್ಡ್ ಬರುತ್ತಲ್ಲ ಶಿಮ್ಮರ್ ಕಲರ್, ಅದನ್ನು ತೊಗೊಂಡು ಜಸ್ಟು ಸೆಂಟರ್ ಆಫ್ ದ ಐಲಿಡ್ಸ್ ಮೇಲೆ ಹೈಲೈಟ್ ಮಾಡಿದೆ. ಅದಾದಮೇಲೆ ನಾನು ಏನು ಮಾಡಿದೆ, ಲೈಟಾಗಿ ತುಂಬ ಪೇಲಾಗಿರೋ ಅಂಥ ಒಂದು ಸಿಲ್ವರ್ ಕಲರ್ ತೊಗೊಂಡು ಇನ್ನರ್ ಕಾರ್ನರ್ಸಲ್ಲಿ ಲೈಟಾಗಿ ಫಿಲ್ ಮಾಡ್ಕೊತಾ ಇದ್ದೀನಿ ಟು ಗಿವ್ ದಟ್ ಸ್ಮೂತ್ ಟ್ರಾನ್ಸಿಷನ್ ಆ್ಯಂಡ್ ಟ್ರಿಪಲ್ ಕಲರ್ ಎಫೆಕ್ಟ್, ಸ್ವಲ್ಪ ರೇನ್ಬೋ ಥರ, ಸ್ವಲ್ಪ ಸನ್ಸೆಟ್ ಥರ ಎಫೆಕ್ಟ್ ಕೊಡೋದಕ್ಕೆ ಆ ಥರ ಮಾಡಿದೆ. ಅದಾದಮೇಲೆ ನಾನು ಔಟರ್ ಕಾರ್ನರಲ್ಲಿ ಸ್ಮಾಲ್ ಎಗೇನ್ ಬ್ಲೆಂಡಿಂಗ್ ಬ್ರಷ್ ತೊಗೊಂಡು ಬ್ಲ್ಯಾಕಲ್ಲಿ ಸ್ಮೋಕ್ ಮಾಡ್ತಾಯಿದ್ದೀನಿ ಟು ಗಿವ್ ದಟ್ ಲೈಟ್ ಟು ಡಾರ್ಕ್ ಟ್ರಾನ್ಸಿಷನ್ ಎಫೆಕ್ಟ್ ಫಾರ್ ಐ ಮೇಕಪ್. ಸೊ ಯಾವಾಗಲೂ ಅಷ್ಟೇ ಐ ಮೇಕಪ್ಪು ಲೈಟ್ ಕಲರಿಂದ ಡಾರ್ಕ್ ಕಲರ್ ತನಕ ಹೋಗಬೇಕು. ಆ ಮೆಥಡಲ್ಲಿ ಮಾಡಿದ್ರೆ ಐ ಮೇಕಪ್ ಚೆನ್ನಾಗಿ ಕಾಣುತ್ತೆ ಸಾಫ್ಟಾಗಿ. ಇನ್ನರ್ ಕಾರ್ನರಲ್ಲಿ ಡಾರ್ಕ್ ಮಾಡಿಬಿಡೋದು, ಔಟರ್ ಕಾರ್ನರಲ್ಲಿ ಲೈಟ್ ಮಾಡೋದು, ಇದನ್ನು ಮಾಡಬಾರ್ದು. ಯಾವಾಗಲೂ ಇನ್ನರ್ ಕಾರ್ನರಲ್ಲಿ ಲೈಟ್ ಇರಬೇಕು, ಸೊ ಅದಕ್ಕಿಂತ ಸ್ವಲ್ಪ ಡಾರ್ಕ್ ಮಧ್ಯದಲ್ಲಿ ಇರಬೇಕು, ಸೊ ಅದಕ್ಕಿಂತ ಸ್ವಲ್ಪ ಡಾರ್ಕ್ ಔಟರ್ ಕಾರ್ನರಲ್ಲಿ ಇರಬೇಕು. ಸೊ ಆವಾಗಲೇ ಐ ಮೇಕಪ್ ಚೆನ್ನಾಗಿ ಕಾಣೋದು. ಸೊ ಆಲ್ಮೋಸ್ಟ್ ನಾನು ಐ ಮೇಕಪ್ ಮುಗಿಸಿದ್ದೀನಿ, ಯಾವುದೇ ರೀತಿಯಾದ ಗ್ಲಿಟರ್ಸ್ ಯೂಸ್ ಮಾಡ್ತಾ ಇಲ್ಲ ನಾನು. ಐ ಮೇಕಪ್ ಇಷ್ಟೇ ಇವತ್ತಿಗೆ. ಸೊ ಅಂಡರ್ ಐಸಲ್ಲಿ ಮತ್ತು ಅರೌಂಡ್ ಮತ್ತು ಸ್ವಲ್ಪ ಲೈಟಾಗಿ ಪಿಗ್ಮೆಂಟೇಷನ್ ಇತ್ತು. ಸೊ ಐ ಹ್ಯಾವ್ ಜಸ್ಟ್ ಯೂಸ್ ಡಾರ್ಕರ್ ಶೇಡ್ ಕನ್ಸೀಲರ್, ಆರೆಂಜ್ ಕಲರ್ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಡಾರ್ಕರ್ ಶೇಡ್ ಕನ್ಸೀಲರ್ ಯೂಸ್ ಮಾಡಿ ಕಲರ್ ಕರೆಕ್ಷನ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಐಬ್ರೋಸ್ಗೆ ಕನ್ಸೀಲ್ ಮಾಡಿರೋಂಥ ಕನ್ಸೀಲರ್ನ ನಾನು ಬ್ಲೆಂಡ್ ಮಾಡಿಕೊಂಡೆ. ಅದಾದಮೇಲೆ ನಾನು ಲಿಕ್ವಿಡ್ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ ಟು ಜಸ್ಟ್ ಹೈಲೈಟ್ ದ ಹೈಲೈಟಿಂಗ್ ಪಾರ್ಟ್ಸ್ ಆ್ಯಂಡ್ ಫೀಚರ್ಸ್ ಆಫ್ ಅವರ್ ಫೇಸ್. ಇದು ನ್ಯೂ ಮೆಥಡ್ ಆ್ಯಕ್ಚುಲಿ, ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ಈ ಥರ ತೋರಿಸಿಲ್ಲ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಮೆಥಡ್ಸ್ ದಟ್ ಯು ಕ್ಯಾನ್ ಯೂಸ್ to go for that nude kind of makeup and ತುಂಬ ನ್ಯೂಡ್ ಆ್ಯಂಡ್ ಹೈಲೈಟಿಂಗ್ ಆ್ಯಂಡ್ ಫೇರ್ ಟೋನ್ ಮೇಕಪ್ ಕೊಡಬೇಕು ಅಂದರೆ ನೀವು ಈ ಮೆಥಡ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಇಟ್ ರಿಯಲಿ ಲುಕ್ಸ್ ರಿಯಲಿ ನೈಸ್. ಸೊ ಲಿಕ್ವಿಡ್ ಕನ್ಸೀಲರ್ ಬಳಸಿಬಿಟ್ಟು ನಾನು ಹೈಲೈಟಿಂಗ್ ಪಾಯಿಂಟ್ಸ್ ಆಫ್ ದ ಫೇಸಲ್ಲಿ ನಾನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಬ್ಲೆಂಡರಲ್ಲಿ. ಸೊ ಅದಾದಮೇಲೆ ಏನು ಮಾಡ್ತಾಯಿದ್ದೀನಿ, ಕಂಪ್ಲೀಟ್ ಫೇಸ್ ನೀಟಾಗಿ ಕವರ್ ಮಾಡ್ತಾ ಇದ್ದೀನಿ ಯೂಸಿಂಗ್ ಫೌಂಡೇಶನ್. ಸೊ ಫೌಂಡೇಶನ್ ಸ್ವಲ್ಪ ಬ್ರೈಟರ್ ಕಲರೇ ತೊಗೊಂಡಿದ್ದೀನಿ ಟುಡೇ. ಆ್ಯಸ್ ಇಟ್ ಈಸ್ ನ್ಯೂಡ್ ಮೇಕಪ್ ಯಾರಿಗೆ ತುಂಬ ಸೂಟ್ ಆಗುತ್ತೆ ಅಂದರೆ ಫೇರ್ ಸ್ಕಿನ್ ಅವ್ರಿಗೆ ತುಂಬ ಸೂಟ್ ಆಗುತ್ತೆ. ಸೊ ಸ್ವಲ್ಪ ಬ್ರೈಟರ್ ಸ್ಕಿನ್ ಮೇಲೆ ನ್ಯೂಡ್ ಮೇಕಪ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸ್ಪೆಷಲಿ ನ್ಯೂಡ್ ಲಿಪ್ಸ್, ಗ್ಲಾಸಿ ನ್ಯೂಡ್ ಲಿಪ್ಸ್ ಈಸ್ ಜಸ್ಟ್ ಫಾರ್ ಫೇರ್ ಸ್ಕಿನ್ ಪೀಪಲ್ ಅಂತ ಹೇಳ್ಬೋದು. ಸ್ವಲ್ಪ ನನಗೆ ಫೇರ್ ಟೋನಲ್ಲೇ ಬೇಕಿತ್ತು ಈ ಮೇಕಪ್. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಅಂಡರ್ ಐ ಲೈಕ್ ಕಲರ್ ಕರೆಕ್ಷನ್ ಆದಮೇಲೆ ಅಂಡರ್ ಐ ಮತ್ತು ಹೈಲೈಟಿಂಗ್ ಪಾಯಿಂಟ್ಸ್ ಆಫ್ ದ ಫೇಸಲ್ಲೆಲ್ಲ ಲೈಕ್ ಸ್ವಲ್ಪ ಬ್ರೈಟರ್ ಶೇಡ್ ಲಿಕ್ವಿಡ್ ಕನ್ಸೀಲರ್ನೇ ಯೂಸ್ ಮಾಡಿ ಹೈಲೈಟ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಬ್ರೈಟರ್ ಶೇಡ್ ಫೌಂಡೇಶನ್ನೇ ತೊಗೊಂಡು ನೀಟಾಗಿ ಕವರ್ ಅಪ್ ಮಾಡಿಕೊಂಡೆ. ಅದಾದಮೇಲೆ ಎಗೇನ್ ಆಫ್ಟರ್ ದ್ಯಾಟ್ ಅಂಡರ್ ಐಯಲ್ಲಿ ಸ್ವಲ್ಪ ಹೈಲೈಟ್ ಮಾಡಿದೆ ಲೈಟಾಗಿ, ತುಂಬ ಜಾಸ್ತಿ ಇಲ್ಲ. ಸ್ವಲ್ಪ ಇನ್ನರ್ ಕಾರ್ನರ್ಸ್ ಆ್ಯಂಡ್ ಔಟರ್ ಕಾರ್ನರ್ಸಲ್ಲಿ ಸ್ವಲ್ಪ ಲೈಟಾಗಿ ಲಿಕ್ವಿಡ್ ಬ್ರೈಟರ್ ಶೇಡ್ ಕನ್ಸೀಲರ್ ಯೂಸ್ ಮಾಡಿ ನಾನು ಸ್ವಲ್ಪ ಕವರೇಜ್ ಕೊಟ್ಟೆ. ಎಗೇನ್ ಗಿವ್ ದ್ಯಾಟ್ ಬ್ರೈಟರ್ ಸೈಡ್ ಅಂಡರ್ ಐಸಲ್ಲಿ. ಅದಾದಮೇಲೆ ನಾನು ಇಲ್ಲಿ ಕ್ರೀಮ್ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಲಿಕ್ವಿಡ್ ಬ್ಲಷ್ ಅಂತಲೂ ತಿಳ್ಕೊಬೋದು, ಇಲ್ಲ ಕ್ರೀಮ್ ಬ್ಲಷ್ ಅಂತಲೂ ತಿಳ್ಕೊಬೋದು. ಸೊ ಪೌಡರ್ ಬ್ಲಷ್ ಅಲ್ಲ, ಇದು ಕ್ರೀಮ್ ಬ್ಲಷ್. ಸೊ ನ್ಯೂಡ್ ಲುಕ್ ಬೇಕು ನಿಮಗೆ, ಡ್ಯೂವಿ ಲುಕ್ ಬೇಕು, ಆ ನ್ಯಾಚುರಲ್
ಬ್ಲಷಿನೆಸ್ ಬೇಕು, ನ್ಯಾಚುರಲ್ ಡ್ಯೂಯಿ ಲುಕ್ ಬೇಕು ಅಂದರೆ ಯು ಹ್ಯಾವ್ ಟು ಗೋ ಫಾರ್ ಕ್ರೀಮ್ ಪ್ರಾಡಕ್ಟ್ಸ್. ಸೊ ಕ್ರೀಮ್ ಪ್ರಾಡಕ್ಟ್ಸ್ ಎಲ್ಲ ಜಾಸ್ತಿ ಆಯಿಲ್ ಸ್ಕಿನ್ ಅವ್ರಿಗೆ ಬಳಸೋಕೆ ಹೋಗಬೇಡಿ, ಡ್ರೈ ಸ್ಕಿನ್ ಅವ್ರಿಗೆ ಬೆಸ್ಟ್ ಅಂತ ಹೇಳ್ಬೋದು. ಸೊ ಆಯಿಲ್ ಸ್ಕಿನ್ ಇದ್ದಾಗ ನೀವು ಜಾಸ್ತಿ ಕ್ರೀಮ್ ಪ್ರಾಡಕ್ಟ್ಸು, ಹೈಡ್ರೇಟಿಂಗ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ತಿರ್ಗಾ ಆಯಿಲಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸೊ ಇದು ನಾರ್ಮಲ್ ಸ್ಕಿನ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅದಕ್ಕೋಸ್ಕರ ಐ ಆಮ್ ಯೂಸಿಂಗ್ ಆಲ್ ಕ್ರೀಮ್ ಪ್ರಾಡಕ್ಟ್ಸ್. ಆಫ್ಟರ್ ದ್ಯಾಟ್ ಅಗೇನ್ ಬ್ಲೆಂಡರ್ ತೊಗೊಂಡು ಬ್ಲೆಂಡ್ ಮಾಡಿಕೊಂಡೆ ಟು ರಿಮೂವ್ ದಟ್ ಎಕ್ಸೆಸ್ ಪ್ರಾಡಕ್ಟ್ ವಾಟ್ ಎವರ್ ಇಟ್ ಈಸ್ ಆನ್ ಅವರ್ ಫೇಸ್. ಅದಾದಮೇಲೆ ಇಲ್ಲಿ ಅಂಡರ್ ಐಸಲ್ಲಿ ಇನ್ನೊಂದ್ಸಲಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ, ಕ್ರೀಸಿಂಗಲ್ಲಿ ಏನಾದರೂ ಪ್ರಾಡಕ್ಟ್ ಇದ್ದರೆ ಚೆನ್ನಾಗಿ ಕಾಣಲ್ಲ ಅಂತ. ಎಗೇನ್ ಐ ಆಮ್ ಯೂಸಿಂಗ್ ಇಯರ್ ಪಿಂಕ್ ಲೂಸ್ ಪೌಡರ್ ಇಲ್ಲಿ ಯೂಸ್ ಮಾಡ್ತಾ ಇದ್ದು ಲ್ಯಾಕ್ಮಿ ಬ್ರ್ಯಾಂಡಿಂದ. ನಾನು ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ಪಿಂಕ್ ಕಲರ್ ನಾನು ಇಲ್ಲಿ ಲೂಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಲ್ಯಾಕ್ಮಿ ಬ್ರ್ಯಾಂಡಿಂದ. ಎಗೇನ್ ಬೇಕಿಂಗ್ ಅರೌಂಡ್ ದ ಮೌತ್, ಮೈ ಕ್ರೀಸ್ ಆ್ಯಂಡ್ ಅಂಡರ್ ಐಸ್ ಕನ್ಸೀಲರ್ ಆ್ಯಂಡ್ ಫೋರ್ಹೆಡ್ ಆ್ಯಂಡ್ ಅಂಡರ್ ಚೀಕ್ ಬೋನ್ಸ್. ಸೊ ಕಾಂಟೋರ್ ಎಲ್ಲಿ ಮಾಡ್ತೀವಿ ಅದಕ್ಕಿಂತ ಕೆಳಗಡೆ ಇರುತ್ತಲ್ಲ ಆ ಜಾಗದಲ್ಲೆಲ್ಲ ನಾನು ಬೇಕ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಸೊ ಎಸ್, ಜಾಸ್ತಿ ಬೇಕ್ ಮಾಡಿದಷ್ಟು ಜಾಸ್ತಿ ಲೂಸ್ ಪೌಡರ್ ನೀವು ಹೈಲೈಟಿಂಗ್ ಪಾಯಿಂಟ್ಸಲ್ಲಿ ಬಿಟ್ಟಷ್ಟು ಅದು ತುಂಬ ಹೈಲೈಟೆಡ್ ಆಗಿ ಲಿಫ್ಟಿಂಗ್ ಲುಕ್ ಕೊಡುತ್ತೆ. ಅದಕ್ಕೋಸ್ಕರ ಆ್ಯಂಡ್ ಇಯರ್ ಐ ಆಮ್ ಯೂಸಿಂಗ್ ಸ್ವಿಸ್ ಬ್ಯೂಟಿ ಅವರ ಲಿಪ್ ಲೈನರ್, ಬ್ರೌನ್ ಕಲರ್ ಲಿಪ್ ಲೈನರ್ ಯೂಸ್ ಮಾಡಿ ಅರ್ತ್ ರಿದಮ್ ಬ್ರ್ಯಾಂಡಿಂದ ಒಂದು ಟಿಂಟ್ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಅ ಕೈಂಡ್ ಆಫ್ ಟಿಂಟ್, ಚೀಕ್ ಆ್ಯಂಡ್ ಲಿಪ್ ಟಿಂಟ್ ಅದು. ಸೊ ತುಂಬ ನ್ಯೂಡ್ ಕಲರ್, ಅದು ಕಂಪ್ಲೀಟ್ ನ್ಯೂಡ್ ಕಲರ್. ಸೊ ಅದನ್ನು ಫಿಲ್ ಮಾಡ್ತಾ ಇದ್ದೀನಿ ಲಿಪ್ಸ್ಗೆ. ಐ ಡೋಂಟ್ ವಾಂಟ್ ಟು ಯೂಸ್ ಎನಿ ಮರೂನ್, ರೆಡ್ ಆ್ಯಂಡ್ ಡಾರ್ಕ್ ಪಿಂಕ್ ಕೈಂಡ್ ಆಫ್ ಅ ಕಲರ್ಸ್ ಬಿಕಾಸ್ ಐ ವಾಂಟ್ ಟು ಗಿವ್ ನ್ಯೂಡ್ ಶೇಡ್ ಆಫ್ ಲಿಪ್ಸ್. ನಾನು ಆಲ್ರೆಡಿ ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀನಿ ನ್ಯೂಡ್ ಮೇಕಪ್ ಇದು. ಸೊ ಅದಕ್ಕೆ ಐ ಜಸ್ಟ್ ವಾಂಟ್ ಟು ಗೋ ಫಾರ್ ನ್ಯೂಡ್ ಲಿಪ್ಸ್ ಅಗೇನ್. ಸೊ ಅದನ್ನು ನೀಟಾಗಿ ಫಿಲ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಅದ್ರ ಮೇಲೆ ಲಿಪ್ ಗ್ಲಾಸ್ ಹಾಕ್ತೀನಿ ಎಟ್ ದಿ ಎಂಡ್. ಸೊ ಸೈಮಲ್ಟೇನಿಯಸ್ಲಿ ಬೇಕಾಗ್ತಿತ್ತಲ್ಲ, ಸೊ ಐ ಹ್ಯಾವ್ ಡಸ್ಟೆಡ್ ಆಫ್, ಅಂದರೆ ಡಸ್ಟ್ ಆಫ್ ಮಾಡ್ತಾ ಇದ್ದೀನಿ ಎಲ್ಲ. ಬೇಕಿಂಗ್ ಮಾಡೋಕ್ಕೆ ಲೂಸ್ ಪೌಡರ್ ಹಾಕಿ ಬಿಟ್ಟಿದ್ನಲ್ಲ, ಸೊ ಅದನ್ನೆಲ್ಲ ಕಾಂಪ್ಯಾಕ್ಟ್ ಪೌಡರ್ ಬ್ರಷ್ ತೊಗೊಂಡು ನೀಟಾಗಿ ಡಸ್ಟ್ ಔಟ್ ಮಾಡ್ತಾ ಇದ್ದೀನಿ, ರಿಮೂವಿಂಗ್ ದ್ಯಾಟ್. ಇದು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು, ಅದರ್ವೈಸ್ ಮೇಕಪ್ ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ. ನೀವ್ಯಾವುದು ಫೌಂಡೇಶನ್, ಕನ್ಸೀಲರ್ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಿ ಬ್ಲೆಂಡ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ನೀವು ಬೇಕಿಂಗ್ ಪೌಡರ್ನ ರಿಮೂವ್ ಮಾಡಬೇಕಾದ್ರೆ ಮೇಕಪ್ ಅರ್ಧಕ್ಕಾದ ಬಂದುಬಿಡುತ್ತೆ. ಯೋರ್ ಟೆಕ್ನಿಕ್ ಇಸ್ ನಾಟ್ ಗುಡ್ ಅಂತ ಅರ್ಥ. ನಾನಿಲ್ಲಿ ಅಗೈನ್ ಕಾಂಪ್ಯಾಕ್ಟ್ ಪೌಡರ್ ಬಳಸ್ತಾ ಇದ್ದೀನಿ, ಫೇರ್ ಸ್ಕಿನ್ ಟೋನ್ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಟು ಗಿವ್ ದಟ್ ಒನ್ ಮೋರ್ ಲೆವೆಲ್ ಆಫ್ ಕವರೇಜ್ ಫಾರ್ ಫೇಸ್ ಆಫ್ಟರ್ ಬೇಕಿಂಗ್ ಆ್ಯಂಡ್ ಸೆಟ್ಟಿಂಗ್ ದ ಹೋಲ್ ಬೇಸ್. ಅದಾದಮೇಲೆ ನಾನು ಇವತ್ತು ಕಾಜಲ್ ಡಾರ್ಕಾಗಿ ಹಾಕಿ ಲೈಕ್ ಡಾರ್ಕ್ ಕಾಜಲ್ ಆ್ಯಂಡ್ ಬೋಲ್ಡ್ ಲುಕ್ ಕೊಡಬೇಕು ಅಂತ ಏನೂ ಇಲ್ಲ. ಸೊ ಕಾಜಲ್ ಹಾಕಿದ್ರು ನಾನು ಏನು ಮಾಡ್ತಾ ಇದ್ದೀನಿ, ವಾಟರ್ ಲೈನಲ್ಲಿ ಪರ್ಫೆಕ್ಟಾಗಿ ಅಪ್ಲೈ ಮಾಡ್ತಾ ಇಲ್ಲ. ಸೊ ವಾಟರ್ ಲೈನ್ ಕೆಳಗಡೆ ಏನು ಬರುತ್ತೆ ಗ್ಯಾಪ್ ಬಿಟ್ಟು ಸ್ವಲ್ಪ ವಾಟರ್ ಲೈನ್ ಡೌನ್ವರ್ಡ್ಸ್, ಅಂದರೆ ಟಿಪಿಕಲ್ ವಾಟರ್ ಲೈನಲ್ಲಿ ನಾನು ಅಪ್ಲೈ ಮಾಡ್ತಾ ಇಲ್ಲ. ಸೊ ವಾಟರ್ ಲೈನ್ ಕೆಳಗಡೆ ಅಪ್ಲೈ ಮಾಡ್ತಾ ಇದ್ದೀನಿ. ಕಣ್ಣನ್ನ ಸ್ವಲ್ಪ ಅಗ್ಲ ಕಾಣಿಸ್ಬೇಕು, ಬ್ರಾಡಾಗಿ ಕಾಣಿಸ್ಬೇಕು, ಐಸ್ ಶುಡ್ ಲುಕ್ ಬ್ರಾಡ್. ಸೊ ದಟ್ ಈಸ್ ವೈ ವಿ ಡೂ, ನಾವು ಈದರ್ ವೈಟ್ ಕಾಜಲ್ ಅಪ್ಲೈ ಮಾಡ್ತೀವಿ, ಇಲ್ಲಾಂದರೆ ವಾಟರ್ ಲೈನ ಬಿಟ್ಬಿಟ್ಟು ಅದ್ರ ಕೆಳಗಡೆ ಕಾಜಲ್ ಅಪ್ಲೈ ಮಾಡಿದಾಗ ನೋಡಿ ಕಣ್ಣು ಇರೋದಕ್ಕಿಂತ ಸ್ವಲ್ಪ ಅಗ್ಲ ಕಾಣುತ್ತೆ. ಸೊ ದಟ್ ಈಸ್ ದ ಟೆಕ್ನಿಕ್ ಐ ಹ್ಯಾವ್ ಯೂಸ್ಡ್ ಇಯರ್. ನನ್ನ ಕನ್ನಡದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಐ ಆಮ್ ಜಸ್ಟ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್ ಟು ಸ್ಪೀಕ್ ಕರೆಕ್ಟ್ ವರ್ಡ್ ಆ್ಯಂಡ್ ಸಿಲೆಕ್ಟ್ ಕರೆಕ್ಟ್ ವರ್ಡ್ ಇನ್ ಕನ್ನಡ. ಆಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, ಬ್ರೌನ್ ಕಲರ್ ತೊಗೊಂಡ್ಬಿಟ್ಟು ಅದನ್ನು ನಾನು ಆ ಕಾಜಲ್ನ ಏನು ಅಪ್ಲೈ ಮಾಡಿದ್ದೀನಿ ಅದನ್ನು ಸ್ಮೋಕ್ ಔಟ್ ಮಾಡ್ತಾ ಇದ್ದೀನಿ. ನಾಟ್ ಟಿಪಿಕಲ್ ಸ್ಮೋಕ್ ಔಟ್, ಯು ಹ್ಯಾವ್ ಟು ಯೂಸ್ ವೆರಿ ಡಾರ್ಕ್ ಕಲರ್ಸ್ ಟು ಸ್ಮೋಕ್ ಔಟ್ ಆ್ಯಂಡ್ ಗಿವ್ ದಟ್ ಎಫೆಕ್ಟ್. ಬಟ್ ಇಲ್ಲಿ ಜಸ್ಟ್ ಲೈಟಾಗಿ ನಾನು ಶೇಡಿಂಗ್ ಥರ ಮಾಡ್ತಾ ಇದ್ದೀನಿ ಯೂಸಿಂಗ್ brown color, light brown color. Again I'm using powder blush here to highlight that blush whatever I have applied. Blush ಸ್ವಲ್ಪ ಕಡಿಮೆ ಅನಿಸ್ತು ಅದಕ್ಕೋಸ್ಕರ, ಆ್ಯಂಡ್ ಹೈಲೈಟರ್ ಕೂಡ ಇರುತ್ತೆ. ಶಿಮ್ಮರ್ ಬ್ಲಷ್ ಯೂಸ್ ಮಾಡ್ತಾ ಇರೋದ್ರಿಂದ ಹೈಲೈಟರ್ ಬೇಡ ಅಂತ ಅಂದ್ಕೊಂಡೆ. ಸೊ ಎಸ್, ಲೈಟಾಗಿ ಕಾಂಟೋರ್ ಮಾಡ್ತಾ ಇದ್ದೀನಿ. ಚಿನ್ ಪಾರ್ಟಲ್ಲಿ ನಾನು ಕಾಂಟೂರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವನ್ ನೋಸ್ ಲಿಟಲ್ ಬಿಟ್ ಆನ್ ಫೋರ್ಹೆಡ್ ಆ್ಯಂಡ್ ಚೀಕ್ ಬೋನ್ಸ್ ಆಲ್ಸೋ. ಸೊ ತುಂಬ ಸಣ್ಣ ಆಲ್ರೆಡಿ ಇದ್ದಾರೆ, ಅವರು ಮೇಂಟೈನ್ ಮಾಡಿದ್ದಾರೆ. ಸೊ ನೋ ನೀಡ್ ಆಫ್ ಲಾಟ್ ಆಫ್ ಕಾಂಟೋರಿಂಗ್ ಬಿಕಾಸ್ ಶಿ ಹ್ಯಾಸ್ ಮೇಂಟೈನ್ ಹರ್ ಫೇಸ್ ಆ್ಯಂಡ್ ಸ್ಕಿನ್ ಆ್ಯಂಡ್ ಫೀಚರ್ಸ್ ಆ್ಯಂಡ್ ಎವ್ರಿಥಿಂಗ್ ವೆರಿ ಪರ್ಫೆಕ್ಟ್ಲಿ. ಸೊ ಎಷ್ಟು ಮಾಡಬೇಕು ಅಷ್ಟು ಮಾಡಿದ್ದೀನಿ. ಸೊ ಲೈಟಾಗಿ ಜಾಸ್ತಿ ನಾನು ಕಾಂಟೋರಿಂಗ್ ಮಾಡಿಲ್ಲ. ಸೊ ಅದಾದಮೇಲೆ ಫೈನಲಿ ಸೆಟ್ಟಿಂಗ್ಸ್ ಫಿಕ್ಸರ್ ಸ್ಪ್ರೇ ಮಾಡ್ತಾ ಇದ್ದೀನಿ ಐ ಮೇಕಪ್ನ ಅವಾಯ್ಡ್ ಮಾಡಿ. ಆ್ಯಂಡ್ ದಿಸ್ ಇಸ್ ದ ಫೈನಲ್ ಲುಕ್ ಗೈಸ್. ಸೊ ಮೆಸ್ಕರ ಹಾಕಿ ನಾನು ಲ್ಯಾಶಸ್ನ ಫಿಕ್ಸ್ ಮಾಡಿ, ಲ್ಯಾಶಸ್ ಮೇಲೆ ಏನೂ ಇಲ್ಲ, ಸ್ವಲ್ಪ ಜೆಲ್ ಲೈನರ್ನ ಹಾಕ್ಬಿಟ್ಟು ಅದನ್ನು ಸ್ಮೋಕ್ ಔಟ್ ಮಾಡಿದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.